1 2 3 ಫಾರ್ಮುಲಾ ಬಳಸಿ ಕೇಸರಿಬಾತ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲೆಗೆ ತುಪ್ಪ ತೊಗೊಳ್ಳಿ, 1 ಟೇಬಲ್ ಸ್ಪೂನಷ್ಟು. ಆಮೇಲೆ 1 ಬೌಲಷ್ಟು ರವೆ ತೊಗೊಳ್ಳಿ, ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು. ಅದಾದಮೇಲೆ 2 ಬೌಲಷ್ಟು ಸಕ್ಕರೆ ಹಾಕಿ. ಸೊ ನಿಮಗೆ ಅಲೆವಾಗ ಗೊತ್ತಾಗಿರುತ್ತೆ ನೆಕ್ಸ್ಟು 3 ಕಪ್ ಏನು ಹಾಕಬೇಕಂತ. ಸೊ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪನೇ ಪಾಕ ಬಿಡ್ತಾ ಹೋಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಸೊ ನೀವು ಈ ಥರ ಮಾಡಿದ್ರೆ ಹೋಟೆಲಲ್ಲಿ ಅಥವಾ ಮದುವೆ ಮನೆಯಲ್ಲೆಲ್ಲ ಏನು ನಿಮಗೆ ಕೇಸರಿಬಾತ್ ಸಿಗುತ್ತಲ್ಲ, ಆ ಥರ ಸಿಗುತ್ತೆ. 1 ಲವಂಗ ಹಾಕಿದ್ದೀನಿ. ಸ್ವಲ್ಪ ಕಲರ್ ಪೌಡರ್ ಹಾಕಿ, ಕಲರ್ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕಲರ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಮಿಕ್ಸ್ ಆದರೆ ಸಾಕು. ನಾನಿಲ್ಲಿ 3 ಬೌಲಷ್ಟು ನೀರು ತೊಗೊಳ್ತಾ ಇದ್ದೀನಿ. ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ ನೀವು ನೋಡಿ, ಕಪ್ಪಲ್ಲಿ ತೊಗೊಳ್ತೀರಾ ಇಲ್ಲ ಬೌಲಲ್ಲಿ ತೊಗೊಳ್ತೀರಾ, ಆ ಬೌಲಲ್ಲೇ 1 ಕಪ್ ರವೆ, 2 ಕಪ್ ಸಕ್ಕರೆ, 3 ಕಪ್ ಲೋಟ ನೀರು ಹಾಕಿ ಸಾಕು. ಚೆನ್ನಾಗಿ ಬರುತ್ತೆ. ಹೋಟೆಲ್ ಸ್ಟೈಲ್ ಮದುವೆ ಮನೆಯಲ್ಲೆಲ್ಲ ಇದೇ ಥರ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ಬರೀ ಕೇಸರಿ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂತಂದರೆ ಒಂದು 10 ಮಿನಿಟ್ಸಲ್ಲೆಲ್ಲ 5 ಮಿನಿಟ್ಸಲ್ಲೆಲ್ಲ ಇದನ್ನು ಮಾಡ್ಕೋಬೋದು. ನೋಡಿ, ಈ ಥರ ಟೆಕ್ಸ್ಚರ್ ಬರುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ. ತುಂಬ ಅಂದರೆ ತುಂಬ ಈಸಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನೋಡಿ, ಸಾಫ್ಟಾಗಿದೆ. ಪಕ್ಕಾ ಹೋಟೆಲ್ ಸ್ಟೈಲು ಕೇಸರಿಬಾತ್ ಇದು. ನೀವು ಬೇಕಾದರೆ ಯೆಲ್ಲೋ ಕಲರ್ ಹಾಕ್ಕೋಬೋದು, ಅರಶಿನದ ಪುಡಿ, ಅದು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಫೈನಲ್ ಆದಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಾಗಿದೆ ಕೇಸರಿಬಾತು. ಕೆಲವೊಬ್ರಿಗೆ ಕೇಸರಿಬಾತ್ ಇಷ್ಟ ಆಗಲ್ಲ, ಬಟ್ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಯೂಸ್ ಮಾಡಲ್ಲ ಅಂತ ಹೇಳೋರು ಆಯಿಲ್ ಹಾಕ್ಕೋಬೋದು, ಬಟ್ ತುಪ್ಪ ಹಾಕಿದ್ರೆ ಘಮನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ತುಪ್ಪ ಹಾಕ್ಕೊಳ್ಳಿ. ಅದೇನು ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಲಾಸ್ಟೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಕೇಸರಿಬಾತ್, ತುಂಬ ಸಿಂಪಲ್ಲು. ಮನೆಯಲ್ಲಿ ಮಾಡ್ಕೊಳ್ಳಿ, ತಿಂದ್ಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದ್ರ ಜೊತೆ ಉಪ್ಪಿಟ್ಟು ತಿನ್ನಿ, ಸೂಪರಾಗಿರುತ್ತೆ.